Hello, my dear champions. Welcome to Diksha Karnataka. This is Ramya Bakad. ಸೊ ನಾವಿವತ್ತು ಅಭ್ಯಾಸ್ KCET ಮಾಕ್ ಟೆಸ್ಟ್ 2ದು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಸಾರಿ ಕೇಳಬೇಕು ಬಿಕಾಸ್ ನಾವು ಇದನ್ನು ಸಂಡೇನೇ ರಿಲೀಸ್ ಮಾಡಬೇಕಿತ್ತು, ಬಟ್ ಐ ವಾಸ್ ನಾಟ್ ವೆಲ್. ಇವಾಗಲೂ ನಂಗೆ ಅಷ್ಟು ಹುಷಾರಿಲ್ಲ, ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ದ ವಿಡಿಯೋ. ಸೊ ಇದನ್ನು ನಾವು ಇವತ್ತು ಮಂಡೇ ರಿಲೀಸ್ ಮಾಡ್ತೀವಿ. ಸೊ ಅಲ್ಲಿ ತನಕನೂ ಕೂಲ್ ಆಗಿರಿ ಆ್ಯಂಡ್ ನಿಮ್ಮದು ಆನ್ಸರನ್ನು ಫಟಾಫಟ್ ವೆರಿಫೈ ಮಾಡ್ಕೊಳ್ತಾ ಹೋಗಿ. ಇನ್ ಕೇಸ್ ಸಪೋಸ್ ಯಾರಾದರೂ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಇಟ್ ಈಸ್ ಟೂ ಲೇಟ್, ಬಟ್ ಸ್ಟಿಲ್ ನಾವು ನಮ್ಮದು ಕ್ವಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಪ್ಲೀಸ್ ಡೌನ್ಲೋಡ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ಸ್ ಟು ಅವರ್ ಚಾನೆಲ್ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆಲ್ಸೋ. ಜಾಸ್ತಿ ಟೈಮ್ ಅಂತೂ ವೇಸ್ಟ್ ಮಾಡೋದು ಬೇಡ ಈಗ. ಸೊ ಲೆಟ್ ಮೀ ಸಾಲ್ವ್ ಫಸ್ಟ್ ಕ್ವೆಶನ್ ಆಫ್ ದ ಸೆಷನ್. ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಮಗೆ ಮ್ಯಾಟ್ರಿಕ್ಸ್ ಮೇಲೇ ಇದೆ. ಆ್ಯಂಡ್ ಅಗೇನ್ ಇಟ್ ಈಸ್ ಈಸಿ ಓನ್ಲಿ. ಮ್ಯಾಟ್ರಿಕ್ಸ್ ಕ್ವೆಶನ್ ನಿಮ್ಗೆ ಗೊತ್ತಿದೆ. ಆ್ಯಂಡ್ ಎ ಕ್ಯೂಬ್ ಮೈನಸ್ ಎ ಸ್ಕ್ವೇರ್, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ನಿಮಗೆ. ಎ ಕ್ಯೂಬ್ ಮೈನಸ್ ಎ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಎ ಕ್ಯೂಬ್ ಮೈನಸ್ ಎ ಸ್ಕ್ವೇರ್ ನಾವು ಎ ಸ್ಕ್ವೇರನ್ನು ಇಫ್ ಯು ಟೇಕ್ ಕಾಮನ್ ಎ ಮೈನಸ್ ಐ ಅಂತ ಬರಿಬೋದು ಅಲ್ವಾ. ಸೊ ಎ ಸ್ಕ್ವೇರ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಎ ಸ್ಕ್ವೇರ್ ಅಂದರೆ ಎ ಇಂಟು ಎ minus 1 into 0, 0 to 2 into minus 1 to 0, 0 to 2. First row into first column. If you do it, minus 1 into 1 is 1 and this is 0, 0 and 4. This is my a square. Next I want a minus I ಬಂದ್ಬಿಟ್ಟು ನಂದಿಲ್ಲಿ identity matrix. Correct. a minus I. minus 1 0 0 2 minus 1 0 0 1. What I'll get? minus 2 0 0 1. So now let me multiply these two. So row into column, minus 2 0 0 4. Let me take 2 outside here. So if I take 2 outside, what I'll get? minus 1 0 0 2. This is nothing but matrix A. Correct. So matrix A, 2A andre option A is the correct answer for this question. Cool? Yes, student. We'll move to the next question. If A and B are square matrices of the same order, A plus B into A minus B equal to A square minus B square ಇದೆ. ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇದ್ರದ್ದು ಏನು ಕತೆ ಅಂದ್ಬಿಟ್ಟು A square minus AB plus BA minus B square equal to A square minus B square. A square ಹೋಯ್ತು, B square ಹೋಯ್ತು. So AB equal to BA. We can say this. So ಇದನ್ನು ಈ ರಿಸಲ್ಟ್ ನಾವು we can use here. So what I'll get? BA A inverse the square. So this is nothing but BI in the sense B only. B square ಬಂದ್ಬಿಟ್ಟು option C ಅಲ್ಲಿ ಇದೆ. Option C is the right answer for this question. Yes, students. We'll move to next question. The value of x for which the matrix product equal to identity matrix. ಅಂದರೆ ಏನು ಹೇಳ್ತಾನೆ, ಇವೆರಡು ಮಲ್ಟಿಪ್ಲೈ ಮಾಡಿದವಾಗ ಅದರ ಆನ್ಸರ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸಿನ್ಸ್ ನೀವೀಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಈಕ್ವೇಟ್ ಮಾಡೋದ್ರಿಂದ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟನ್ನು ಮಲ್ಟಿಪ್ಲೈ ಮಾಡ್ತಾ ಕೂತ್ಕೊಳ್ಬೋದು. ಸೊ ಟೈಮು ಯಾರಿಗೂ ಇರೋದಿಲ್ಲ. ಅಷ್ಟೆಲ್ಲ ಮಾಡಿ ಟ್ರೆಡಿಷನಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ ವೇಲಿ ಶಾರ್ಟ್ಕಟಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ವಾಟ್ ಯು ಹ್ಯಾವ್ ಟು ಡೂ ಈಸ್ ಫಸ್ಟ್ ಎಲಿಮೆಂಟನ್ನು ಮಾತ್ರ ಮಲ್ಟಿಪ್ಲೈ ಮಾಡಿ. 2 into minus x is minus 2x, 7 into x is 7x equal to the corresponding elements would be 1. So 5x equal to 1, x equal to 1 by 5. ನೀವು ಅಷ್ಟು ಸಿಂಪಲ್ ಅದನ್ನು ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಗೆ ಮಲ್ಟಿಪ್ಲೈ ಮಾಡೋ ನೆಸೆಸಿಟಿನೇ ಇಲ್ಲ. ಫಸ್ಟ್ ಎಲಿಮೆಂಟ್ ಗೊತ್ತಾಗ್ಬಿಟ್ರೆ ಸಾಕು, ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಹಿಯರ್. Correct? Yes, student. So option D is the right answer. Next question ಬಂದ್ಬಿಟ್ಟು sin inverse of 3 by x plus sin inverse of 4 by x equal to pi by 2 ಇದೆ. It is in the form of if sin inverse of x equal to sin inverse of y equal to pi by 2, if this equal to this implies x square plus y square equal to 1. X square is 9 by x value is 3 by x ಆಗಿರೋದ್ರಿಂದ 9 by x square plus 16 by x square equal to 1. 9 plus
16 is 25 equal to x square and x value equal to 5. ಆ್ಯಂಡ್ ಇಲ್ಲಿ ನಾನು ಒಂದು ಥಿಂಗ್ ಹೇಳ್ತೀನಿ, -5 ಆಗೋದಿಲ್ಲ. ಯಾಕೆ ಅಂದರೆ -5 ಆ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋದಿಲ್ಲ. ಸೊ ದಟ್ಸ್ ಅ ರೀಸನ್ ವಿಲ್ ಕನ್ಸಿಡರ್ ಎಕ್ಸ್ ಆಸ್ 5 ಹಿಯರ್. ಸೊ 5 ಬಂದುಬಿಟ್ಟು ನಮ್ಮದು ಆಪ್ಷನ್ ಬಿ is the right answer for this question. Correct? Yes, students. We'll move to next part. Secant inverse of x equal to cosecant inverse of y ಇದೆ. cos inverse of x ಅನ್ನು ನಾನು secant inverse of x ಅಂತ ಬರೀತೀನಿ. secant inverse of y equal to pi by 2. ನಮ್ಗೆ ಇದು ರಿಸಲ್ಟ್ ಗೊತ್ತಿದೆ. secant of inverse of x equal to ಏನು? cosecant inverse of y, which is equal to pi by 2. So option D is the right answer for this question. So secant in cos inverse of 1 by x plus cos inverse of 1 by y equal to what? Pi by 2. So pi by 2 is the correct answer. Cleared? Yes, student. We'll move to the next question. Yes. If x takes negative permissible value, then sin inverse of x is equal to minus sin inverse of x ತಗೊಂಡ್ರೆ ಎಂಟೈರ್ ವ್ಯಾಲ್ಯೂ ಹೇಗೆ ಚೇಂಜ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. sin inverse of minus x equal to ಏನು ಬರುತ್ತೆ? minus cos inverse of root of 1 minus x square. ಇದು ಫಾರ್ಮುಲಾ. ಸೊ ಇದು ಬಂದ್ಬಿಟ್ಟು ನಮ್ಮದು ಆಪ್ಷನ್ ಸಿ ಅಲ್ಲಿ ಇದೆ. ಇಫ್ ಎಕ್ಸ್ ಟೇಕ್ಸ್ ನೆಗೆಟಿವ್ ವ್ಯಾಲ್ಯೂ ದೆನ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಇನ್ವರ್ಸ್ ಆಫ್ ರೂಟ್ ಆಫ್ 1 minus x square. Cool? Yes, students. We'll move to next part. Yes, the value of sin of one function ಕೊಟ್ಟಿದ್ದಾನೆ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಒನ್ ಫಂಕ್ಷನ್ ಕೊಟ್ಟಿದ್ದಾರೆ. ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ತಗೋಬೇಕು. ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ನಾನು ಈ ಪಾರ್ಟಲ್ಲಿ tan theta ತಗೊಂತೀನಿ. ಆಗ ನನಗೆ ಏನಾಗುತ್ತೆ? 1 minus tan square theta divided by 1 plus tan square theta ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ cos 2 theta. cos inverse cos ಹೋಗೋದು 2 theta ಉಟ್ಕೊಳ್ಳುತ್ತೆ. ಈ ಪಾರ್ಟ್ಗೆ ನಾನು 2 tan inverse of x ಅಂತ ಬರಿಬೋದು. Correct? Now the challenging part is this one. This can be written as tan inverse of 1 minus x square by 2x. Then cot inverse of 2x divided by 1 minus x square ಅಂತ ಬರಿಬೋದು ಅಲ್ವಾ? ಕರೆಕ್ಟ್. ನಾನು ಇನ್ನೊಂದು ಟ್ಯಾನ್ ಅನ್ನು ಕಾಟ್ ಅಂತ ಬರ್ದೀನಿ ಅಷ್ಟೇ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಪೈ ಬೈ 2 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 minus x square ಪ್ಲಸ್ 2 tan inverse of x. ಅಗೇನ್ ಇಲ್ಲಿ tan inverse of 2x by 1 minus x square ಇದೆ. x ಅನ್ನು ನೀವು tan theta ಅಂತ ತಗೊಂಡಾಗ tan 2 theta, 2 theta by 1 minus tan square theta is tan 2 theta. tan inverse tan ಹೋಗೋದು 2 theta ಉಳ್ಕೊಳ್ಳುತ್ತೆ. ನಮ್ಗೆ ಏನು ಬರುತ್ತೆ? pi by 2 minus 2 tan inverse of x plus 2 tan inverse of x get cancelled. So pi by 2 sin pi by 2 ಮಿಕ್ಕಿದ್ದು sin pi by 2 ಅಂದರೆ sin 90 degree. sin 90 degree is 1. So option D is the right answer for this question. Yes, students, we'll move to next question. Cos inverse of root p plus cos inverse of root 1 minus p plus cos inverse of root 1 minus q equal 3 pi by 4 ಇದೆ. You have to calculate the value of q here. So cos inverse of root p, ನಾನು ಇದನ್ನು ಏನು ಮಾಡ್ಕೊಳ್ಳಲ್ಲ, ಜಸ್ಟ್ ಇದನ್ನು ಸ್ವಲ್ಪ ಮಾಡಿಫೈ ಮಾಡ್ಕೋತಿದ್ದೀನಿ. cos inverse of square root of 1 by root p square plus cos inverse of 1 minus root q equal to 3 pi by 4. This is nothing but sin inverse of p. Correct? Yes. Cos inverse of p plus sin inverse of p plus cos inverse of 1 minus q equal to 3 pi by 4. This is nothing but pi by 2. Pi by 2 plus cos inverse of root 1 minus q equal to what? 3 pi by 4. ನಮಗೆ cos inverse of root 1 minus q ಇಟ್ಕೊಂಡ್ಬಿಟ್ಟು pi by 2 ಅನ್ನು will shift to right hand side. Cos inverse of root 1 minus q equal to 3 pi by 4 minus pi by 2. So what we'll get? Cos inverse of root 1 minus q equal to LCM is 4. 3 pi minus 2 pi is pi by 4. So root 1 minus q equal to cos 45. Cos 45 is 1 by root 2.
So squaring on both the sides, 1 minus q equal to 1 by 2. So q value is 1 minus 1 by 2. 1 minus 1 by 2 is half itself. So option D is the right answer for this question. Cool? Yes, students. We'll move to next question. It says, let T be the set of all triangle in the Euclidean plane and relation R on T is define ಹೇಗೆ ಮಾಡಿದ್ದಾರೆ ಅಂದರೆ, if A is congruent to B for all A, B, then R is actually ಇದನ್ನು ನೀವು ನಿಮ್ಮದು +2 ಅಲ್ಲಿ ಆಲ್ರೆಡಿ ಇಕ್ವೇಷನ್ ಇಕ್ವಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿದ್ರೆ. ಇವನ್ A is congruent to B, ಇಟ್ ಈಸ್ ಅನ್ ಇಕ್ವಾಲೆನ್ಸ್ ರಿಲೇಷನ್. ಯಾಕೆಂದ್ರೆ ಅದು ರಿಫ್ಲೆಕ್ಸಿವ್ ಕಂಡಿ ಸ್ಯಾಟಿಸ್ಫೈ ಮಾಡುತ್ತೆ, ಸಿಮೆಟ್ರಿಕ್ಕು ಕಂಡಿ ಸ್ಯಾಟಿಸ್ಫೈ ಮಾಡುತ್ತೆ, ಟ್ರಾನ್ಸಿಟಿವ್ ಕೂಡ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದ್ರಿಂದ ಇಟ್ ಈಸ್ ಅನ್ ಇಕ್ವಾಲೆನ್ಸ್ ರಿಲೇಷನ್. ಸೊ ಆಪ್ಷನ್ ಸಿ ಇಸ್ ದ right option for this question. Correct? Yes, student. We'll move to next question. You have to calculate number of onto function from A to B. ಎಷ್ಟು onto function calculate ಮಾಡಬಹುದು ಅಂತ. Again it is direct sub formula 2 raised to 4 n raised to m 2 raised to 4 and the 16. Option B is the right answer for this question. Correct? ಯಾಕಂದ್ರೆ n raised to m ಆಗಿರುತ್ತೆ number of onto function ಬಂದ್ಬಿಟ್ಟು. n by 2 ಫಂಕ್ಷನ್ ಅನ್ನ ಡಿಫೈನ್ ಹೇಗೆ ಮಾಡಿದ್ದಾರೆ ಅಂದರೆ, n by 2 n is even and n is odd, it is 0. ಅಂದರೆ ನೀವು ಏನೇ ಆಡ್ ನಂಬರ್ ತಗೊಳ್ಳಿ, ಆನ್ಸರ್ ಔಟ್ಪುಟ್ ಯು ಆರ್ ಗೆಟಿಂಗ್ ಎ 0. ಇಫ್ ಯು ಟೇಕ್ f of 1, your answer will be 1. If you take f of 3, the answer will be again 1 itself. Sorry, 0. And if you take f of 5, you will get the answer as 0 itself. ಈ ಥರ ಯಾವುದೇ ನಂಬರ್ ಆಡ್ ನಂಬರ್ ತೊಗೊಂಡ್ರು ಸಹ ನಿಮಗೆ ಔಟ್ಪುಟ್ ಬರೋದು 0ನೇ. ಸೊ ಅವಾಗ ಏನಾಗುತ್ತೆ, ಇಟ್ ಈಸ್ ನಾಟ್ 1 1 1 1 ಅಂತೂ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಎಲ್ಲ ಎಲಿಮೆಂಟ್ಸಿಗೂ 0ನೇ ಇಮೇಜ್ ಆಗಿರುತ್ತೆ, 1 1 ಫಂಕ್ಷನ್ ಆಗಲ್ಲ. ಆ್ಯಂಡ್ when it comes to onto, ಎಲ್ಲ ಇಲ್ಲಿ ಕೋಡೊಮೇನ್ಗೆ ಪ್ರೀ ಇಮೇಜ್ ಇದ್ದೇ ಇರುತ್ತೆ. ಕ್ಲಿಯರ್ಲಿ ಇಟ್ ವಿಲ್ ವಿಸಿಬಲ್ ಹಿಯರ್. ಸೊ ವಿ ಕ್ಯಾನ್ ಸೇ ದ ಫಂಕ್ಷನ್ ಈಸ್ 1, it is onto but not 1 1. So option A is the right answer for this question. Correct? Yes, students. Next question ಬಂದ್ಬಿಟ್ಟು f of x equal to a minus x to the power n raised to 1 by n. Then f of x, ಈ ಥರ ಕ್ವಶನ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಲ್ವ್ ಮಾಡಿ. ಈ ಥರ ಸಿಮಿಲರ್ ಕ್ವಶನ್ಸ್ ಎಲ್ಲೇ ಇದ್ರೂ ಯು ಹ್ಯಾವ್ ಟು ಸಾಲ್ವ್ ಇಟ್. f of x equal to a minus x to the power n raised to 1 by n ಇದೆ. So a minus x means what? a minus x raised to n so illi n 1 by n get cancelled. a minus x raised to n whole raised to 1 by n. a minus into minus plus a get cancelled and n and 1 by n get cancelled. So option is x. ರಿಮೈನಿಂಗ್ ಎಲಿಮೆಂಟ್ಸ್ ನಮ್ದು ಬಂದ್ಬಿಟ್ಟು ಎಕ್ಸ್. ಇಲ್ಲಿ ಎಕ್ಸ್ ಅಂತ ಹೇಳಿದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಈ ಥರ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸ್ವಲ್ಪ ಫಂಕ್ಷನಲ್ಲಿ ಕಾಂಪೋಸಿಟ್ ಫಂಕ್ಷನ್ಸನ್ನು ಸಾಲ್ವ್ ಮಾಡಿ. ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಫ್ x1 y plus z, y1 z plus x, z1 x plus y ಇದೆ. ಜಸ್ಟ್ ಒಂದು ಸ್ವಲ್ಪ ಕಾಲಮ್ ಆಪರೇಷನ್ ನೀವು ಮಾಡ್ಕೋಬೇಕಾಗತ್ತೆ. c1 plus c2 plus c3 ಮಾಡಿದವಾಗ x plus 1 plus y plus z. One y plus z, y1 z plus x, z1 x plus y. You have to expand it, simplify ಮಾಡಬೇಕು ಮತ್ತು ಕಾಲಮ್ ಆಪರೇಷನ್ನ ಯೂಸ್ ಮಾಡಿಬಿಟ್ಟು ಅವಾಗ ನಿಮಗೆ x plus y plus z plus 1 into 1 ಬರುತ್ತೆ. ಸೊ x plus y plus z plus 1 ಇದು ಬಂದ್ಬಿಟ್ಟು ಆಪ್ಷನ್ ಎ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. Yes, students. We'll move to next part. Yes. Determinant of this equal to k times of another matrix ಕೊಟ್ಟಿದ್ದಾರೆ. You have to find the value of k. ಇಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ಲಿರೋ ಮ್ಯಾಟ್ರಿಕ್ಸನ್ನು ನೀವು ಯು ಹ್ಯಾವ್ ಟು ಕನ್ವರ್ಟ್ ಇಂಟು ದಿಸ್ ಫಾರ್ಮ್.
ABC, CAB, BCA form. So that's why C1 minus C2 minus C3 ಮಾಡಬೇಕು. ಅಂದರೆ ನಿಮ್ಗೆ ಏನಾಗುತ್ತೆ B plus C minus C minus A minus A minus B, B ಹೋಗುತ್ತೆ, C ಹೋಗುತ್ತೆ, ಹಾಗೆ minus 2A ಉಳ್ಕೊಳ್ಳುತ್ತೆ. ಸೊ ಇಲ್ಲಿ 2 minus 2 ಕಾಮನ್ ತಗೊಳ್ಳಿ. ಅವಾಗ ನಿಮ್ಗೆ ಇಲ್ಲಿ A, C plus A plus B, and second A plus B minus B minus C minus C minus A. So A ಹೋಯ್ತು, B ಹೋಯ್ತು, minus 2C. So C and similarly ಇಲ್ಲಿ B plus C plus A plus B plus C. C1 C2 minus C1 and C3 minus C1 ಮಾಡಿದವಾಗ minus 2 into ACB. C plus A, this is C and this is B, and here BB get cancelled A, and here we'll get B, and here we'll get A, and here we'll get C. C12 ನಮಗೆ ಈ ಫಾರ್ಮಿಗೆ ಇದನ್ನ ಗಿವನ್ ಡಿಟರ್ಮಿನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ACB ಸೆಕೆಂಡ್ ಕಾಲಮ್ ಮತ್ತು ಥರ್ಡ್ ಕಾಲಮ್ ಇಂಟರ್ಚೇಂಜ್ ಮಾಡಿದವಾಗ ಒರಿಜಿನಲ್ ಮ್ಯಾಟ್ರಿಕ್ಸೇ ಬರುತ್ತೆ, ಆ್ಯಂಡ್ ಮೈನಸ್ ಇಟ್ಟು ಮೈನಸ್ ಇಟ್ ವಿಲ್ ಬಿಕಮ್ ಪ್ಲಸ್. ಸೊ ಆಬ್ವಿಯಸ್ಲಿ K ವ್ಯಾಲ್ಯೂ ಈಸ್ ಈಕ್ವಲ್ ಟು 2. ಸೊ ಇದು ಬಂದ್ಬಿಟ್ಟು ಆಪ್ಷನ್ ಬಿ ಅಲ್ಲಿ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಕರೆಕ್ಟ್? ಎಸ್ ಸ್ಟೂಡೆಂಟ್. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವೆಶನ್. log e ಸ್ಕ್ವೇರ್ log e ಕ್ಯೂಬ್ log e ಸ್ಕ್ವೇರ್ log e ಕ್ಯೂಬ್ ಅಲ್ಲಿ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಇದನ್ನು log e ಅನ್ನು ನೀವು ಔಟ್ಸೈಡ್ ತಗೊಂಡ್ರೆ 1 2 3 2 3 4 3 4 5. ಈಗ ರೋ ಆಪರೇಷನ್ ಮಾಡಿ. ರೋ ಆಪರೇಷನ್ ಮಾಡುವಾಗ 2 rows identical ಬರುತ್ತೆ. 2 rows identical ಇದ್ರೆ obviously the determinant equal to 0. So option A is the right answer for this. Just you have to do row operation. 2 rows identical ಅಥವಾ 2 columns identical ಬಂದ್ರೆ the value of determinant is equal to 0. ಅದು ನಿಮಗೂ ಗೊತ್ತಿದೆ. So answer is option yes. We'll solve next question. Next question ಬಂದ್ಬಿಟ್ಟು again it is on determinants only. ಸ್ವಲ್ಪ ಫ್ಯಾಕ್ಟೋರಿಯಲ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಫ್ಯಾಕ್ಟೋರಿಯಲ್ಸ್ನ ಸಿಂಪ್ಲಿಫೈ ಮಾಡ್ಕೋಬೇಕು ನೀವಿಲ್ಲಿ. ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಹೋದರೆ ಎಕ್ಸ್ ಫ್ಯಾಕ್ಟೋರಿಯಲ್, ಎಕ್ಸ್ ಪ್ಲಸ್ 1 ಫ್ಯಾಕ್ಟೋರಿಯಲ್, ಎಕ್ಸ್ ಪ್ಲಸ್ 2 ಫ್ಯಾಕ್ಟೋರಿಯಲ್ ಆ್ಯಂಡ್ ಎಕ್ಸ್ ಪ್ಲಸ್ 1 ಫ್ಯಾಕ್ಟೋರಿಯಲನ್ನು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಫ್ಯಾಕ್ಟರ್ ಅಂತ ಬರಿಬೋದು. ಆ್ಯಂಡ್ ಎಕ್ಸ್ ಪ್ಲಸ್ 2 ಫ್ಯಾಕ್ಟೋರಿಯಲನ್ನು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಆ್ಯಂಡ್ ಎಕ್ಸ್ ಪ್ಲಸ್ 3 ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 2 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. ಆ್ಯಂಡ್ ಹಿಯರ್ ಇನ್ ದ ಲಾಸ್ಟ್ ಥರ್ಡ್ ರೋ ಅಲ್ಲಿ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1 ಫ್ಯಾಕ್ಟೋರಿಯಲ್, ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 2 ಫ್ಯಾಕ್ಟೋರಿಯಲ್ ಆ್ಯಂಡ್ ಹಿಯರ್ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 3 ಫ್ಯಾಕ್ಟೋರಿಯಲ್ ಅಂತ ಬರೀಬೋದು. ನಾವಿಲ್ಲಿ ಎಕ್ಸ್ ಫ್ಯಾಕ್ಟೋರಿಯಲ್, ಎಕ್ಸ್ ಪ್ಲಸ್ 1 ಫ್ಯಾಕ್ಟೋರಿಯಲ್, ಎಕ್ಸ್ ಪ್ಲಸ್ 2 ಫ್ಯಾಕ್ಟೋರಿಯಲನ್ನು ಔಟ್ಸೈಡ್ ತೊಗೊಂಡು ಸಿಂಪ್ಲಿಫೈ ಮಾಡಿದವಾಗ ರೋ ಆ್ಯಂಡ್ ಕಾಲಮ್ ಆಪರೇಷನ್ ಮಾಡಬೇಕಾಗತ್ತೆ. ದೆನ್ ಯು ವಿಲ್ ಗೆಟ್ 2 times ಆಫ್ ಎಕ್ಸ್ ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಪ್ಲಸ್ 2 ಫ್ಯಾಕ್ಟೋರಿಯಲ್ ಇಂಟು 1. So this is nothing but option B. Option B is the right answer for the given question. Correct? Cool students. We'll move to the next question. Again calculus. Calculus is one of the major part in competitive exam also, and even any exam ಕೇಳಿದ್ರು ಅದಕ್ಕೆ ಇದ್ದೇ ಇರುತ್ತೆ. ಈ ಕ್ವೆಶನ್ ಬಂದ್ಬಿಟ್ಟು ಕಂಟಿನ್ಯೂಸ್ ಫಂಕ್ಷನ್ ಮೇಲೆ ಕೇಳಿದ್ದಾನೆ. ನಮಗೆ ಎಕ್ಸ್ ಇಕ್ವಲ್ ಟು 0 ಹಾಕಿದವಾಗ ಇಲ್ಲಿ 0/0 ಫಾರ್ಮ್ ಬರುತ್ತೆ. 0/0 ಫಾರ್ಮ್ ಇದ್ದು ನಮಗೊಂದು ಗೋಲ್ಡನ್ ಫಾರ್ಮುಲಾ ಇದೆ ಕ್ಯಾಲ್ಕುಲಸಲ್ಲಿ. ಏನದು? ಎಲ್ ಹಾಸ್ಪಿಟಲ್ ರೂಲ್. ಕರೆಕ್ಟ್. ಸೊ ವಿಲ್ ಯೂಸ್ ದಟ್ ಎಲ್ ಹಾಸ್ಪಿಟಲ್ ರೂಲ್ ಹಿಯರ್. in 1 plus kx ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 1/2 root 1 plus kx. Derivative of kx is again k minus 1/2 root 1 minus kx into derivative of minus kx is minus k. Minus into minus plus ಆಗುತ್ತೆ. k divided by 2 root 1 plus kx plus k divided by
2 into root of 1 minus kx and derivative of x is 1. ಮತ್ತೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋ ನೆಸೆಸಿಟಿ ಅಂತೂ ಇಲ್ಲ, ಯಾಕಂದರೆ ಯು ನೋ ಇಟ್ ಆಲ್ರೆಡಿ. ಈಗ ಲಿಮಿಟ್ ಎಕ್ಸಲ್ಲಿ 0 ಹಾಕೋಣ. ಕೆ ಡಿವೈಡೆಡ್ ಬೈ 2 into 1 plus 0, so which is again 1 plus k divided by k plus k is 2k divided by 2, which is k, left hand side limit, and my right hand side limit is 2x square plus 3x minus 2 at x tends to from 0 to 1. So right hand side limit ಏನಾಗುತ್ತೆ, which is equal to -2. Left hand side limit equal to right hand side limit. It is continuous function ಇದೆ, so calc value is -2. Correct? Yes. So option C is the right answer for this. ಇದರ continuous function ಕೇಳಿದ್ರೆ in case ನಿಮ್ಮೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದವಾಗ 0/0 ಫಾರ್ಮ್ ಬಂತ ಅಂದರೆ you have to use secret formula, so which is that L hospital rule. Yes, students. We'll move to the next question. Yes, again it is continuous at x equal to 0. Then what is lambda? Lambda calculate ಮಾಡಲಿಕ್ಕೆ ಹೇಳಿದ್ದಾರೆ ಇಲ್ಲಿ. Yes, again left hand side limit right hand side limit ತಗೊಳ್ಳಿಕ್ಕೆ ಹೋದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಲಿಮಿಟ್ ಅಲ್ಲಿ ಮೇಲ್ಗಡೆ ಏನಿದೆ cos 3x minus cos x divided by x square, 0/0 ಫಾರ್ಮ್. 0/0 ಫಾರ್ಮ್ ಇದ್ರೆ ಏನು ಮಾಡಬೇಕು, ಅಗೇನ್ ಸೀಕ್ರೆಟ್ ಫಾರ್ಮುಲಾ. ಸೊ ವಿಚ್ ಇಸ್ ದ ಸೀಕ್ರೆಟ್ ಫಾರ್ಮುಲಾ? L hospital rule. So derivative of cos 3x is -3 sin 3x. Cos x is sin x divided by x square. ಮತ್ತೆ derivative of x square is 2x. So ಮತ್ತೆ ನಿಮಗೆ ಇಲ್ಲಿ ಏನು x ಟರ್ಮ್ ಇರೋದ್ರಿಂದ 0/0 ಫಾರ್ಮ್ ಬರುತ್ತೆ. ಇನ್ನೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಡಿಫ್ರೆನ್ಷಿಯೇಟ್ ಮಾಡಿ 3 into 3 -9 cos 3x plus cos x divided by 2. ಈಗ ಲಿಮಿಟ್ಸ್ ಅನ್ನ ಅಪ್ಲೈ ಮಾಡಿ. x tends to 0 ಆದಾಗ -9 plus 1 is 8. 8/2 is -4. -9 plus 1 -4 ಬಂತು. And right hand side limit is lambda at x equal to 0. Right hand side limit is lambda. So lambda equal to 4 -4. So option B is the right answer for this question. Correct? Yes, students. We'll move to next question. Yes, again the important part of the calculus, differentiation ಇದೆ. ಇದನ್ನು ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. y equal to log of root sin x ಇದೆ. This can be written as y equal to sin x raised to 1/2 log of sin x raised to 1/2 ಅಂದರೆ y equal to 1/2 log sin x ಅಲ್ವಾ. ಸೊ dy/dx log sin x ಡೆರಿವೇಟಿವ್ ಏನಪ್ಪ, ಚೈನ್ ರೂಲ್ ಅಪ್ಲೈ ಮಾಡಬೇಕಾಗತ್ತೆ. ಡೆರಿವೇಟಿವ್ ಆಫ್ log sin 1/sin x ಇಂಟು ಡೆರಿವೇಟಿವ್ ಆಫ್ sin x ಇಸ್ cos x. cos by sin is cot x. cot x by 2 ಬಂದ್ಬಿಟ್ಟು ನಮ್ಗೆ ಆಪ್ಷನ್ ಬಿ ಅಲ್ಲಿ ಇದೆ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. Cool? Yes, students. We go to next question. If y equal to e raised to sin log x, then what is dy/d? Again, this is a chain rule. Correct. So will you apply dy/dx here? What we'll get? e raised to sin log x ಅನ್ನ y ಅಂತಾನೆ ತಗೋತೀನಿ. And sin log x ಏನಾಗುತ್ತೆ, cos log x into derivative of log x is 1/x. y/x into cos log x ಬಂದ್ಬಿಟ್ಟು ಆಪ್ಷನ್ ಬಿ ಅಲ್ಲಿ ಇದೆ. ಆಪ್ಷನ್ ಬಿ is the right answer for this question. Yes, students, we'll move to next question, 81th. Wow, again this is like log of square root of x plus inside the square root again one more square is there, x square plus a square. Again ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಬೇಕು. ಹಂಗೆ ಸಾಲ್ವ್ ಮಾಡ್ಲಿಕ್ಕೆ ಹೋದ್ರೆ ನಿಮಗೆ ಮಿನಿಮಮ್ 30 minutes ಆಗುತ್ತೆ. ಸೊ that's the reason we'll simplify it further. y equal to log of x plus root of x square plus a square raised to 1/2. So y equal to 1/2 log x plus root of x square plus a square. So let me differentiate this. 1/x plus square root of x squared plus a square, and derivative of x is 1
plus derivative of x square plus a square is 1 by 2 root x square plus a square into derivative of x square is 2x. 2 get cancelled. If you simplify this, 1 by 2 into root of x square plus a square. ಯಾಕಂದ್ರೆ 1 by 2 x plus root of x square plus a square cancel ಆಗುತ್ತೆ. So remaining terms are 1 by 2 into root of x square plus a square. ಇದು ಬಂದ್ಬಿಟ್ಟು option A ಅಲ್ಲಿ ಇದೆ is the right answer for this question. Correct? Yes, students. We'll go to next question. Yes, y of equal to tan inverse of log e by x square. log ಪ್ರಾಪರ್ಟಿ ಇರೋದ್ರಿಂದ ನಾವು log ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡಬೇಕು. log ಇರೋದ್ರಿಂದ ಏನಾಗುತ್ತೆ, tan inverse of log e plus minus log x square divided by log e plus log x square plus tan inverse of 4 plus 2 log x ಇದೆ. This can be written as tan inverse of, it is in the form of tan inverse of a plus b divided by 1 minus ab. It is equal to what? Tan inverse of x plus y. Tan inverse of x plus tan inverse of log x square. Even this also, tan inverse of log e minus tan inverse of log x square plus tan inverse of 4 plus tan inverse of log x square. So we can cancel these two. Tan inverse of log a value is 1. Tan inverse of 1 is pi by 4. Pi by 4 plus tan inverse of 4. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ 0 ಬರುತ್ತೆ. ಯಾಕಂದ್ರೆ no x term, derivative of constant is 0. So C is the right answer for this question. Correct? Yes, students. We'll move to next question. Sin x raised to tan x is what is dy by dx. This is like logarithmic differentiation alva. Taking log on both the sides, log y equal to tan x into log sin x. Derivative of log y is 1 by y into dy by dx equal to tan x into log sin x andre 1 by sin x into derivative of sin x is cos. Cos by sin is cot x plus log sin x into derivative of tan x is secant square x. So dy by dx equal to what? Y into y is sin x raised to tan x, and tan x into cot x is 1. 1 plus log sin x into secant square x. ಇದು ಬಂದ್ಬಿಟ್ಟು ನಮ್ದು ಆಪ್ಷನ್ ಎ ಅಲ್ಲಿ ಇದೆ, is the right answer for this. And students, ನೀವು ಸಾಲ್ವ್ ಮಾಡಬೇಕಾದಿದ್ದೆಲ್ಲ ಸ್ಟೆಪ್ ಸಾಲ್ವ್ ಮಾಡಬೇಕಂತ ಇಲ್ಲ, ಡೈರೆಕ್ಟ್ಲಿ ನಿಮ್ಗೆ ಇದು ನೋಡಿದ ತಕ್ಷಣ ಇಲ್ಲಿ ಗೆಟ್ ಟು ನೋ ದ ಆನ್ಸರ್. ಸೊ ಡೈರೆಕ್ಟ್ ಆಗಿ ಮಾರ್ಕ್ ಮಾಡಿ, ಹಂಗೆಲ್ಲ ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಕೂತ್ಕೋಬೇಡಿ. ಯು ಕ್ಯಾನ್ ಅವಾಯ್ಡ್ ದ ಇದಕ್ಕೆ ಟೈಮನ್ನು ಸೇವ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್, ಎಸ್, they are given the point of the curve root x plus root y equal to root a, which the normal is parallel to the x-axis. Normal anta illi parallel to the x-axis anta ಹೇಳ್ತಿದ್ದಾರೆ. Then what is the formula? Normal ಗೆ -1 divided by dy by dx ಬಂದ್ಬಿಟ್ಟು this is the formula. And here derivative of root x is 1 by 2 root x and derivative of root y is 1 by 2 root y equal to root is 0. What I'll get? 1 by root of y by x equal to 0. I'll get like this, but equation of the normal ಇರೋದ್ರಿಂದ 1 by dx by dy equal to 0 ಅಂತ ತಗೋಬಹುದು. ಸೊ ಹೇಗಿನ್ ಬರುತ್ತೆ ನಮಗೆ x equal to 0. At x equal to 0, y value is again a itself. So the points are 0, a. 0, a ಬಂದ್ಬಿಟ್ಟು ನಮ್ದು ಆಪ್ಷನ್ ಬಿ ಅಲ್ಲಿ ಇದೆ. So B is the right answer for this question. Correct? Yes, students. We'll go to the next question. The value of C in Rolle's theorem for the function f of x equal to e to the power x into sin x. Rolle's theorem condition ಏನು ಹೇಳುತ್ತಪ್ಪ? f dash of x equal to 0 ತಗೊಂಡ್ಬಿಟ್ಟು ನಾವು x value ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. Correct? Yes. I'm going to do the same thing here.
f dash of x equal to 0, e to the power x into derivative of sin x is cos x plus, so e to the power x into derivative of sin x is cos x plus sin x into derivative of e to the power x is e to the power x itself. So e to the power x ಅನ್ನ ಕಾಮನ್ ತಗೊಂಡ್ರೆ ನಂಗೆ ಏನು ಸಿಗುತ್ತೆ, cos x plus sin x which is equal to ಏನು 0. So cos x equal to minus sin x, sin by cos is minus tan x equal to 1. So tan of which angle is 1? Tan of pi by 4 is 1. Correct? X equal to minus tan inverse of pi by 4. But the thing is negative ಇರೋದ್ರಿಂದ ನಾವೇನು ತಗೋದು pi minus pi by 4 ತಗೊಂತೀವಿ. X equal to pi minus pi by 4 ಯಾಕಂದರೆ ಅದು ಟ್ಯಾನ್ದು ರೇಂಜಲ್ಲಿ ಬರೋದಿಲ್ಲ. 4 pi minus pi is 3 pi by 4. X equal to what? 3 pi by 4. 3 pi by 4 ಬಂದ್ಬಿಟ್ಟು ಆಪ್ಷನ್ ಡಿ ಅಲ್ಲಿದೆ. ಸೊ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಕರೆಕ್ಟ್? ಎಸ್ ಸ್ಟೂಡೆಂಟ್ಸ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. The maximum area of a rectangle that can be inscribed in a circle of radius 2. Area of rectangle that can be inscribed in a circle. ಈ ಥರ ಸ್ಕ್ವೇರ್ ಡ್ರಾ ಮಾಡಿ. ಇಟ್ ಇಸ್ ಅ ರೆಕ್ಟ್ಯಾಂಗಲ್. ಸರ್ಕಲ್ ಒಳಗಡೆ ಒಂದು ರೆಕ್ಟ್ಯಾಂಗಲ್ ಇದ್ದರೆ ದೆನ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಅಂತ ಕೇಳ್ತಾರೆ. ಆ್ಯಂಡ್ ವಿ ಹ್ಯಾವ್ ದ ಫಾರ್ಮುಲಾ ಆರ್ ಸ್ಕ್ವೇರ್ ಬೈ 4. ಇಟ್ಸ್ ಡೈರೆಕ್ಟ್ ಫಾರ್ಮುಲಾ ಆರ್ ಸ್ಕ್ವೇರ್ ಬೈ 4. ಆರ್ ವ್ಯಾಲ್ಯೂ ಇಸ್ ಹಿಯರ್ 4. ನೀವು ಹೇಳ್ಬೋದು ಇಲ್ಲಿ 2 ಕೊಟ್ಟಿದ್ದಾನೆ, ಯಾಕಂದ್ರೆ ಸಿನ್ಸ್ ಇಟ್ಸ್ ಅ ಡಯಾಗೋನಲ್ಸ್. ಅದು ಏನು ಆ ಡಯಾಗೋನಲ್ ಅನ್ನೋದು ರೇಡಿಯಸ್ ಆಫ್ ದಟ್ ಸರ್ಕಲ್ ಆಗಿರೋದ್ರಿಂದ ನಮ್ಗೆ ಏನು ಸಿಗುತ್ತೆ, 4 square equal to 16. 16 by 4. 16 by 4 is 4. So option B is the right answer for this question. Correct? Yes students. We'll go to the next question. The interval on which the function f of x equal to ಎಲ್ಲಿ ಡಿಕ್ರೀಸಿಂಗ್ ಇರುತ್ತೆ ಅಂದ್ಬಿಟ್ಟು ಫಸ್ಟ್ ನೀವು f dash of x ಕ್ಯಾಲ್ಕುಲೇಟ್ ಮಾಡಬೇಕು. 6x square plus 18x plus 12 ವಿಚ್ ಈಸ್ ಎಲ್ಲಿ ಲೆಸ್ಸರ್ ದೆನ್ 0 ಬರುತ್ತೆ ಅಂತ ಇದನ್ನೇನು ನೀವು ಆಪ್ಷನ್ ಥ್ರೂನೇ ಚೆಕ್ ಮಾಡಬೇಕಾಗತ್ತೆ. ಗೋ ಟು ದ ಆಪ್ಷನ್ಸ್. -1 to infinity and -2 ko -1 and -infinity to -2 and -1 to 1. ಇದನ್ನು ಏನು ಮಾಡಬೇಕು, f dash of x ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದವಾಗ ಸಪೋಸ್ ಇಫ್ ಇಟ್ ಈಸ್ ಲೆಸ್ಸರ್ ದೆನ್ 0 ನೆಗೆಟಿವ್ ಬಂತ ಅಂದರೆ ಇಟ್ ಈಸ್ ಡಿಕ್ರೀಸಿಂಗ್. ಯಾವ ಇಂಟರ್ವಲ್ಲಿ -2 to 1. ಈ ಇಂಟರ್ವಲಲ್ಲಿ ಬಿಟ್ವೀನ್ -2 to 1 ಯಾವುದೇ ಇಂಟರ್ವಲ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದವಾಗ which is decreasing function. So option B is the right answer for this question. Correct? Yes students. We'll move to the next question. Integration from x cube plus x square plus 1 by x plus 1 ಇದೆ. ಇಲ್ಲಿ x square ನ ಕಾಮನ್ ತಗೊಳ್ಳಿ. You will get x plus 1 plus 1 divided by x plus 1. So ಏನು ಮಾಡಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಸೆಪರೇಟ್ ಮಾಡಿದವಾಗ x squared plus 1 by x plus 1 ಇದೆ. Integration of x square is x cube by 3 and integration of 1 by x plus 1 is log of x plus 1 plus c. So option D is the correct answer for this question. Right? Yes students. We'll move to next question. X square plus 1 divided by x to the power 4 plus 1 ಇದೆ. ಇಲ್ಲಿ ಅಗೇನ್ ಸಿಂಪ್ಲಿಫೈ ಮಾಡ್ಕೋಬೇಕು. x square ತಗೊಳ್ಳಿ. ಅಗೇನ್ ಕಾಮನ್ ತಗೊಂಡು x square plus 1 by x square. ಸೊ ಡಿನಾಮಿನೇಟರ್ನ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. x to the power -1 by x the whole square plus 2 ಅಂತ ಬರಿಬೋದು. ಸೊ ಪುಟ್ x minus 1 by x as something t. ಆಗ ಏನಾಗುತ್ತೆ, ಡೆರಿವೇಟಿವ್ ಆಫ್ x minus 1 by x is 1 plus 1 by x square with respect to dx equal to dt ಆಗುತ್ತೆ. So now this can be written as integration of dt divided by x square plus 1 by x square is can be written as x minus 1 by x the whole square plus 2. x minus 1 by x the whole 1 by x ನಾವು ಏನು ತಗೊಂಡಿದ್ದೀವಿ, t ಅಂದ್ಬಿಟ್ಟು ತಗೊಂಡಿದ್ದೀವಿ. ಲೆಟ್ ಮೀ ಸಬ್ಸ್ಟಿಟ್ಯೂಟ್ ದೇರ್. ಪ್ಲಸ್ ಇಲ್ಲಿ 2 ಇದೆ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ √2 square. So now the
function is in the form of integration of 1 divided by x square plus a square. 1 divided by x square plus x square ಇದ್ರೆ ಏನಾಗುತ್ತೆ 1 by a into tan inverse of x. So 1 by a is root 2, 1 by root 2 into tan inverse of x. ನಾವು x ಅಂದ್ರೆ t ಅಂತ ತಗೊಂಡಿರೋದ್ರಿಂದ x minus 1 by x ಅದನ್ನು ಸಿಂಪ್ಲಿಫೈ ಮಾಡಿದ್ರೆ x squared minus 1 divided by x. ಸೊ ಇದು ಬಂದ್ಬಿಟ್ಟು ನಮ್ಮದು ಆಪ್ಷನ್ ಡಿ ಅಲ್ಲಿ ಇದೆ. ಸೊ ವಿ ಕ್ಯಾನ್ ಸೇ 1 by root 2 into tan inverse of x square minus 1 divided by x is the right answer for this question. Correct? Yes, students. We'll move to next question. 1 by x square plus 2x plus 2 equal to f of x plus c. ಅಂದರೆ ಇಂಟಿಗ್ರೇಷನ್ ನೀವು ಕ್ಯಾಲ್ಕುಲೇಟ್ ಸಾಲ್ವ್ ಮಾಡಬೇಕಿಲ್ಲಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಅನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಕ್ಯಾನ್ ಬಿ ರಿಟನ್ ಆಸ್, again this is direct formula substitution, dx divided by x plus 1 the whole square plus 1 square ಅಂದರೆ x square plus a square ಇರುತ್ತೆ. ಸೊ dx divided by x square plus a square ಅಂದರೆ ಏನು 1 by a into tan inverse of x by a. So x is x plus 1 tan inverse of x plus 1 plus c. tan inverse of x plus 1 plus c ಬಂದ್ಬಿಟ್ಟು ನಮ್ಮದು ಆಪ್ಷನ್ ಎ ಅಲ್ಲಿ ಇದೆ. ಆಪ್ಷನ್ ಎ is the right answer for this question. Yes, students.